ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಪ್ರೀತಿಗಾಗಿ ಕಥೆಯ 10ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 11ನೇ ಅಧ್ಯಾಯವನ್ನು ಶುರು ಮಾಡೋಣ. ಅಂಶಿಕಾ ತನ್ನ ಅಣ್ಣ ಪೃಥ್ವಿ ಮತ್ತು ಗೆಳತಿ ಅನುಪಮಾಳನ್ನು ಕರೆದುಕೊಂಡು ಹೊರಗಡೆ ಬಂದಿರ್ತಾಳೆ. ಅವರಿಬ್ಬರಿಗೂ ಪ್ರೈವಸಿ ಸಿಗಬೇಕು ಅನ್ನೋ ಉದ್ದೇಶದಿಂದ ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೇಳಿ ಕಾರ್ನಲ್ಲಿ ಬಂದು ಕೂತಿರ್ತಾಳೆ. ಯಾಕೆ ವಾಶ್ರೂಮ್ಗೆ ಹೋಗ್ತೀನಿ ಬರ್ತೀನಿ ಅಂತ ಹೇಳಿದವಳು ಸೀದಾ ಬಂದು ಕಾರ್ನಲ್ಲಿ ಕೂತಿದ್ಯಾ ಪ್ರಶ್ನಿಸಿದ ಪೃಥ್ವಿ. ಅಲ್ಲ, ಅಪರೂಪಕ್ಕೆ ಭೇಟಿಯಾಗಿರೋ ಪ್ರೇಮಿಗಳ ಮಧ್ಯೆ ನಾನು ಯಾಕೆ ಕಬಾಬ್ ಮೇ ಹಡ್ಡಿ ಥರ ಏನೋ ಕಷ್ಟ ಸುಖ ಮಾತಾಡ್ಕೊಳ್ಳಿರ್ತವೆ ಅಂತ ಬಂದಪ್ಪ. ಇದೇನು ಇಷ್ಟು ಬೇಗ ಬಂದ್ರಿ? 3 ವರ್ಷದ ಮಾತು ಇಷ್ಟು ಬೇಗ ಮುಗ್ದೋಯ್ತಾ? ನಮ್ಮ ಹುಡುಗಿ ಮೊದಲೇ ಮೌನಗೌರಿ, ಇನ್ನು ನೀನೋ ಎಂದು ತಲೆ ಚಚ್ಚಿಕೊಳ್ತಾ, ಪರಮಾತ್ಮ ಏನಪ್ಪ ಹೀಗೆ ಮಾಡಿಬಿಟ್ಟೆ, ಇಬ್ಬರು ಮೂಗರನ್ನು ಜೋಡಿ ಮಾಡಿದ್ಯಾ, ಮುಂದೆ ಇವರ ಸಂಸಾರ ಹೇಗೆ ತಂದೆ ಎಂದು ನಾಟಕೀಯವಾಗಿ ಕೈ ಮುಗಿದಳು ಅಂಶಿಕಾ. ತಲೆ ಹರಟೆ ಎಂದು ವಿಂಡೋಯಿಂದಲೇ ತಲೆ ಮೇಲೆ ಮುಟುಕುತ್ತಾ, ಆ ಕಡೆ ಕೂತ್ಕೋ, ಅನುಗೆ ಜಾಗ ಬಿಡು ಅಂದ ಪೃಥ್ವಿ. ನಾನೇನೋ ಮೇಡಮ್ ಅವರು ಫ್ರಂಟ್ ಸೀಟಲ್ಲೇ ಕೂತ್ಕೋತಾರೆ ಅಂದ್ಕೊಂಡೆ. ಸರಿ ಬಾ ಅನು ಎಂದು ಪಕ್ಕಕ್ಕೆ ಸರಿದಳು ಅಂಶಿಕಾ. ಕಾರ್ಡೋರ್ ತೆಗೆದು ಕೂತಳು ಅನು. ಈಗ ಡೈರೆಕ್ಟ್ ಶಾಪ್ ಹತ್ರ ಹೋಗಿ ಅಲ್ಲೇನಾಗಿದೆ ಐಟಮ್ಸ್ ಎಲ್ಲ ನೋಡಿಕೊಂಡು ಆಮೇಲೆ PG ಹತ್ರ ಹೋಗಿ ಅನುನ ಡ್ರಾಪ್ ಮಾಡಿ ನಾವು ಮನೆಗೆ ಹೋಗೋಣ. ಶಾಪ್ ಹತ್ರ ಅಪ್ಪ ಇರ್ತಾರಲ್ಲ, ಅದಕ್ಕೆ ಅನುನ ಬ್ಯಾಕ್ ಸೀಟಲ್ಲಿ ಕೂತ್ಕೋ ಅಂದೆ ಎಂದು ಉತ್ತರಿಸಿದ ಪೃಥ್ವಿ. ಅಣ್ಣ ಹೀಗೆ ಎದ್ರುಕೊಂಡಿದ್ರೆ ಹೆಂಗೋ? ನಿಮ್ಮಿಬ್ಬರ ಮದುವೆ ಆಗೋದು ಯಾವಾಗ? ಅನು ನಮ್ಮ ಅತ್ತಿಗೆ ಆಗಿ ಮನೆಗೆ ಬರೋದು ಯಾವಾಗ? ನೀನು ಸ್ವಲ್ಪ ಧೈರ್ಯ ತೋರಿಸಿ ಹೆಜ್ಜೆ ಮುಂದಿಡಬೇಕಪ್ಪ ಅಲ್ವಾ ಅನು ಎಂದಳು ಅಂಶಿಕಾ ಅನು ಕಡೆ ತಿರುಗಿ ನೋಡ್ತಾ. ಪುಕ್ಲಾ ನೀನು, ನಾನೇನಾದರೂ ಮನೇಲಿ ಮಾತಾಡಿ ಒಪ್ಪಿಸ್ಬೇಕಾ ಹೇಳು, ಅದೊಂದು ಕೆಲಸ ಮಾಡಿಬಿಡೋಣ ಎಂದಳು ಕಾಲರ್ ಎತ್ತುವಂತೆ ನಟಿಸುತ್ತಾ. ಸದ್ಯಕ್ಕಿದೆಲ್ಲ ಇರಲಿ, ಹೀಗೆ ಇದ್ಬಿಡಲಿ ಅಂಶು, ನಾನು ಇವಾಗ ತಾನೇ ಜಾಬ್ ಸೇರಿದ್ದೀನಿ, ನನ್ನ ಸ್ವಂತ ನನ್ನ ಕಾಲ ಮೇಲೆ ನಾನು ನಿಲ್ಲೋ ಹಾಗಾಗಲಿ, ಆಮೇಲೆ ನೋಡೋಣ ಎಂದಷ್ಟೇ ಉತ್ತರಿಸಿದಳು ಅನು. ಲೇ ಗೂಬೆ, ಮೊದಲು ನಿನ್ನ ಮದುವೆ ಮಾಡಿ ನಮ್ಮ ಮನೆಯಿಂದ ಓಡಿಸಿದ ಮೇಲೆ ನನ್ನ ಮದುವೆ ಮಾತು, ಅಲ್ಲಿವರೆಗೂ ತಾವು ಬಾಯಿ ಮುಚ್ಕೊಂಡು ಇರಬೇಕು ಎನ್ನುವಂತೆ ಸನ್ನೆ ಮಾಡಿ ತೋರಿಸಿ ತಾನು ಹೋಗಿ ಡ್ರೈವರ್ ಸೀಟಲ್ಲಿ ಕೂತು ಕಾರ್ ಸ್ಟಾರ್ಟ್ ಮಾಡಿದ ಪೃಥ್ವಿ. ಕಾರ್ ರೋಡಲ್ಲಿ ಹೋಗುತ್ತಿದ್ದಂತೆ ತಂಗಾಳಿ ಬೀಸುತ್ತಾ ಬಂದು ಕೆನ್ನೆ ಸವರಿ ಹೋಗುವಂತೆ ಅನಿಸುತ್ತಿತ್ತು. ಕಿಟಕಿಯಿಂದ ಆಚೆ ನೋಡುತ್ತಾ, ಪೃಥ್ವಿ ನಿನ್ನ ಮದುವೆ ಆದಮೇಲೆ ನನ್ನ ಮದುವೆ ಅಂತ ಅಂದ, ಆದರೆ ನನ್ನ ಮದುವೆ ಆಗಬೇಕಾಗಿರೋನು ಮದುವೆ ಮನೆಯಲ್ಲೇ ಸಿಕ್ಕಿ ಮಾಯವಾದವನು ಅಂತ ಪೃಥ್ವಿಗೆ ಹೇಗೆ ಹೇಳೋದು? ಆ ಗಿಳಿ ಮೂಗಿನ ಗೆಳೆಯ ನನಗೆ ಯಾವಾಗ ಸಿಗ್ತಾನೋ? ನಾನಂತೂ ನೋಡಿದ ಮೊದಲ ನೋಟದಲ್ಲೇ ಅವನ ಗುಂಗಿನಲ್ಲಿ ಬಂದಿಯಾಗಿಬಿಟ್ಟಿದ್ದೀನಿ. ನನ್ನಲ್ಲಿ ಮೂಡ್ತಾ ಇರೋ ಈ ಭಾವನೆಗಳು ಅವನ ಮನಸ್ಸಲ್ಲೂ ಮೂಡುತ್ತಾ? ಅಥವಾ ಈಗಾಗಲೇ ಅವನು ಬೇರೆ ಯಾರೊಂದಿಗೋ ಪ್ರೀತಿ ಅಥವಾ ದಾಂಪತ್ಯದಲ್ಲಿ ಬಂದಿಯಾಗಿದ್ದರೆ? ಇಲ್ಲ, ನನ್ನ ಮನಸ್ಸಲ್ಲಿ ಒಂದೇ ನೋಟಕ್ಕೆ ಪ್ರೀತಿ ಹುಟ್ಟಿದೆ ಅಂದರೆ ಅದು ಋಣಾನುಬಂಧವೇ ಸರಿ. ಕಾರಣ ಇಲ್ಲದೆ ಒಬ್ಬರ ಭೇಟಿ ಇನ್ನೊಬ್ಬರೊಂದಿಗೆ ಆಗಲ್ಲ ಅಂತ ಅನ್ನೋದೇ ಆದರೆ ನನ್ನ ಭೇಟಿ ಹಿಂದೆ ಪ್ರೀತಿ ಅನ್ನೋ ಕಾರಣ ಇರಲೇಬೇಕಲ್ವಾ? ಒಬ್ಬರನ್ನು ನಾವು ಇಷ್ಟು ನೆನಪಿಸ್ಕೊಳ್ತಾ ಇದ್ದೀವಿ ಅಂದರೆ ಅವ್ರ ಮನಸ್ಸಲ್ಲಿ ಕೂಡ ನನ್ನ ಬಗ್ಗೆ ಪ್ರೀತಿ ಇದ್ದರೆ ತಾನೇ ಪದೇ ಪದೇ ಅವನು ನನಗೆ ನೆನಪಾಗೋದು. ಒಮ್ಮೊಮ್ಮೆ ಹೀಗೆ ಇದ್ದಕ್ಕಿದ್ದಂತೆ ಬೇಕೇ ಬೇಕು ಎನ್ನುವಂತೆ ನೆನಪಾಗ್ಬಿಡ್ತೀಯ ನೋಡು, ಪ್ರಾಣ ಹೋಗುವಂತೆ, ಜೀವ ತೆಗೆಯುವಂತೆ. ಆಗಲೇ ನನಗೆ ನಿನ್ನ ಮೇಲೆ ಹುಚ್ಚು ಕೋಪ ಬರೋದು. ಓಡ್ ಬಂದು ಬಿಗಿಯಾಗಿ ಆಲಂಗಿಸಿಕೊಂಡು ಬಿಡೋಣ ಅಂದರೆ ನೀನು ಬದುಕಿನ ವಾಸ್ತವದ ವ್ಯಾಪ್ತಿ ಪ್ರದೇಶದಿಂದ ಹೊರಗಡೆ ಇದೆಯಾ? ಹೇಗೋ ಬಿಡು, ಎದುರಾಗಿ ಸಿಕ್ಕಾಗಂತೂ ಇಲ್ಲ. ನೀ ಏನಾದರೂ ಅಂದ್ಕೋ, ನನಗಂತೂ ನೀನೇ ಹುಚ್ಚು ಅಂತ ಹೇಳ್ಕೊಂಡು ಬಿಡೋಣ ಅಂದರೆ ಇದೆಯೆಲ್ಲ ಏನೋ ಢವಢವ. ಗೊತ್ತು ನನಗೆ ಆ ನಿನ್ನ ಕಣ್ಣುಗಳಲ್ಲಿ ನನ್ನೆಡೆಗೆ ಚೂರು ಭಾವುಕ ಪ್ರೀತಿ ಇದ್ದೇ ಇರುತ್ತೆ ಅಂತ. ಆದರೆ ನೀನು ಹೇಳ್ಕೊಳ್ಳಲು, ನಾನು ತೋಡಿಕೊಳ್ಳಲು ಆಗ್ತಿಲ್ಲ. ಇದೇ ನಮ್ಮಿಬ್ಬರ ಅಸಲಿ ದೌರ್ಭಾಗ್ಯ. ನನಗಂತೂ ನಿನ್ನ ಆ ಕಿರುನಗೆ ಕಂಡಾಗಲಿಂದ ಏನೋ ವ್ಯಾಮೋಹ. ನಿನ್ನ ಮೂತಿ ಮೇಲಿನ ಆ ಸಣ್ಣ ನಗು ಜೀವ ತೋರಿಸುವ ಎಲ್ಲ ಲಕ್ಷಣಗಳನ್ನು ಹೊಂದಿತ್ತು. ನೀನು ನಕ್ಕಾಗ ಎದೆ ಚಳಕ್ಕಂದಿದ್ದು ಸುಳ್ಳಲ್ಲ. ಬರೆದು ತಲುಪಿಸೋಣ ಅಂದರೆ ಎಲ್ಲಿಗೆ ಅಂತ ಗೊತ್ತಿಲ್ಲ. ಹೋಗಲಿ, ಆದಷ್ಟು ಬೇಗ ಸಿಕ್ಕಿಬಿಡು. ಸುಮ್ಮನೆ ಸನಿಹಕ್ಕೆ ಬಂದು ನಿನಗೆ ಮಾತೇ ಬಾರದಂತೆ ಬಿಗಿಯಾಗಿ ತಬ್ಬಿಕೊಂಡು ಬಿಡಲ್ಲ ಅಂತ ಅನಿಸುತ್ತೆ. ಆದರೆ ಯಾವುದೋ ದಿಗಿಲಿನ ಸಭ್ಯತೆ ನನ್ನನ್ನು ಸುಖ ಸುಮ್ಮನೆ ತಡೆಯುತ್ತೋ ಏನೋ ಗೊತ್ತಿಲ್ಲ. ನೀನೇ ಹೇಳು, ಇನ್ನೂ ಎಷ್ಟು ದಿನ ನನಗೆ ಭಾವ ಬಾಧೆ?
ಯಾವತ್ತೋ ಒಂದು ತಿಳಿ ಮುಂಜಾನೆ ಸೂರ್ಯನ ಬೆಳಕು ಬದುಕನ್ನು ತಾಕುವ ಮುನ್ನವೇ ನೀನಾಗಿ ಎದ್ದು ಬಂದು ಸದ್ದಿಲ್ಲದೆ ಇಡಿಯಾಗಿ ನನ್ನ ಅಪ್ಪಿತಬ್ಬಿ ಹಿತವಾಗಿ ಅಣು ಅಣುವಿಗೂ ತಲುಪಬಾರದೆ ಪ್ಲೀಸ್. ಮನಸ್ಸಿನ ಒಳಗೆ ಪ್ರೀತಿಯ ಝರಿಯೇ ಹರಿಯುತ್ತಿತ್ತು. ಶಾಪ್ ಮುಂದೆ ಕಾರ್ ನಿಲ್ಲಿಸಿ ಇಳಿ ಅಂಶು ಎಂದು ಪೃಥ್ವಿ ಕೂಗಿದಾಗಲೇ ವಾಸ್ತವಕ್ಕೆ ಬಂದಿದ್ದು ಅಂಶಿಕಾ. ಏನು ಮೇಡಮ್ ಅವರು ಇಷ್ಟೊಂದು ಗಾಢ ಯೋಚನೆಯಲ್ಲಿ ಮುಳುಗಿದ್ದೀರಾ, ಏನಾಯಿತು ಅಂದಳು ಅನು. ಅನುಗೆ ಎಲ್ಲ ವಿಷಯ ಹೇಳಿಬಿಡ್ಲಾ ಎಂದುಕೊಂಡವಳು ಸದ್ಯಕ್ಕೆ ಬೇಡ, ಮತ್ತೆ ಯಾವಾಗಾದರೂ ಹೇಳಿದರೆ ಆಯಿತು ಎಂದುಕೊಂಡು ಏನಿಲ್ಲ, ಗಾಳಿ ತುಂಬ ಚೆನ್ನಾಗಿ ಬೀಸಿತ್ತಲ್ಲ ಹಾಗಾಗಿ ನಿದ್ದೆ ಬಂದ ಹಾಗಾಗಿತ್ತು ಎಂದಳು ಅಂಶಿಕಾ. ಇಬ್ಬರು ಕಾರಿನಿಂದ ಇಳಿದು ಶಾಪ್ ಒಳಗೆ ಹೋದರು. ಸಣ್ಣ ಸೂಪರ್ ಮಾರ್ಕೆಟ್ ಥರದ ಶಾಪ್. ಪೃಥ್ವಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡಲು ಇಚ್ಛಿಸದೆ ತನ್ನದೇ ಸ್ವಂತವಾಗಿ ಏನಾದರೂ ಮಾಡಬೇಕೆಂಬ ಹಂಬಲದಿಂದ ಬ್ಯಾಂಕ್ನಲ್ಲಿ ಲೋನ್ ಮಾಡಿ ಅಪ್ಪ ಅಮ್ಮನ ಸಪೋರ್ಟ್ ಪಡೆದು ಶಾಪ್ ತೆಗೆದು 4-5 ಜನಕ್ಕೆ ಕೆಲಸ ಕೊಡೋ ಮಟ್ಟಿಗೆ ಬೆಳೆದಿದ್ದ. ಅಂಶಿಕಾಳಿಗೆ ಅಣ್ಣನ ಮೇಲೆ ಅಭಿಮಾನ ಇದಕ್ಕಾಗಿಯೇ ಜಾಸ್ತಿ ಆಗಿತ್ತು. ಒಳಗೆ ಬಂದವರೇ ಶಾಪ್ ಸುತ್ತಮುತ್ತ ನೋಡುತ್ತಾ, ಪೃಥ್ವಿ ಮೊದಲಿಗಿಂತ ಇವಾಗ ಇಂಪ್ರೂವ್ ಆಗಿದೆ ಕಣೋ ಶಾಪು, ಎಲ್ಲ ನಿನ್ನ ಹಾರ್ಡ್ ವರ್ಕ್ ಎಂದು ಅಣ್ಣನ ಯಶಸ್ಸನ್ನು ಸಂಭ್ರಮಿಸಿದಳು ಅಂಶಿಕಾ. ಫ್ರಿಜ್ನಲ್ಲಿದ್ದ ಐಸ್ ಕ್ರೀಮ್ ತೆಗೆದುಕೊಂಡು ತಿನ್ನುತ್ತಾ, ಅನು ತಿಂತೀಯಾ ಅಂದಳು. ಬೇಡ ಕಣೆ ನೀನು ತಿನ್ನು ಎಂದು ಅನು ಹೇಳಲು, ಇಷ್ಟೊಂದು ಕಂಜೂಸ್ ಆಗಬೇಡ, ನಿನ್ನ ಗಂಡಂದೇನು ಖರ್ಚೋಗಲ್ಲ ತಿನ್ನು ಎಂದು ಬಲವಂತವಾಗಿ ಅನು ಕೈಗೆ ಕೆಟ್ಟಲು ಅಂಶಿಕಾ. ಅನು ಮರು ಮಾತನಾಡದೆ ಐಸ್ ಕ್ರೀಮ್ ಪಡೆದುಕೊಂಡು ತಿನ್ನುತ್ತಾ ಶಾಪ್ ರೌಂಡ್ ಹಾಕಿ ಬರುವಷ್ಟರಲ್ಲಿ ದಿನಕರ್ ಅವರು ಐಟಮ್ಸ್ ಲೆಕ್ಕ ಮಾಡುತ್ತಾ ನಿಂತಿದ್ದರು. ಪೃಥ್ವಿ ಕೂಡ ಅಪ್ಪನ ಜೊತೆಯಾದ. ಅನು ಮತ್ತು ಅಂಶಿಕಾ ದಿನಕರ್ ಮತ್ತು ಪೃಥ್ವಿ ಇರುವ ಜಾಗಕ್ಕೆ ಬಂದರು. ಲೆಕ್ಕ ಮಾಡಿ ಬಿಲ್ ಪೇ ಮಾಡಿ ಮಕ್ಕಳ ಕಡೆ ತಿರುಗಿದರು ದಿನಕರ್. ಅರೆ ಅನು, ಹೇಗಿದ್ದೀಯಮ್ಮ, ಎಷ್ಟು ವರ್ಷ ಆಗೋಯ್ತು ನಿನ್ನ ನೋಡಿ. ಅಂಶು ಹೇಳ್ತಿದ್ಲು ರಿಸಲ್ಟ್ಸ್ ಚೆನ್ನಾಗಾಗಿದೆ, ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆಯಾ ನೀನು ಕೂಡ ಅಂತ. ಕೇಳಿ ತುಂಬ ಸಂತೋಷ ಆಯಿತು ಕಣಮ್ಮ. ತಂದೆ ತಾಯಿ ಇಲ್ಲದೆ ಇರೋ ಹುಡುಗಿ ತನ್ನ ಕಾಲ ಮೇಲೆ ತಾನು ನಿಂತ್ಕೋತೀಯ ಅಂದರೆ ನೋಡೋಕೆ ಸಂತೋಷ ಆಗುತ್ತೆ ಎಂದರು ದಿನಕರ್. ಎಲ್ಲ ನಿಮ್ಮ ಪ್ರೋತ್ಸಾಹ ಅಂಕಲ್ ಎಂದು ದಿನಕರ್ ಅವರ ಕಾಲಿಗೆ ನಮಸ್ಕರಿಸುತ್ತಾ, ನಾನು ಚೆನ್ನಾಗಿದ್ದೀನಿ ಅಂಕಲ್, ನೀವು ಹೇಗಿದ್ದೀರಾ? ಆಂಟಿ ಚೆನ್ನಾಗಿದ್ದಾರಾ ಅಂತ ಅಂದಳು ಅನು. ಆಂಟಿನೂ ಸೂಪರ್, ಬಾ ಮನೆಗೆ, ಇವತ್ತು ನಮ್ಮನೇಲೇ ಉಳ್ಕೊಳ್ಳುವಂತೆ. ಬೆಳಗ್ಗೆ ಇಬ್ಬರು ಒಟ್ಟಿಗೆ ನಮ್ಮನೆಯಿಂದನೇ ಸಿಟಿಗೆ ಹೊರಟ್ರೆ ಆಯಿತು, ಹೋಗ್ತಾ ಲಗೇಜ್ ತೊಗೊಂಡು ಹೋಗುವಂತೆ ಅಂತ ಅಂದರು ದಿನಕರ್. ಇಲ್ಲ ಅಂಕಲ್, ನಂದಿನ್ನೂ ಪ್ಯಾಕಿಂಗ್ ಆಗಿಲ್ಲ, ಈಗ ಹೋಗಿ ಪ್ಯಾಕ್ ಮಾಡ್ಕೋಬೇಕು. ಅದು ಅಲ್ಲದೆ PG ಖಾಲಿ ಮಾಡ್ತಾ ಇದ್ದೀನಿ, ನೈಟ್ ಓನರ್ ಬರ್ತಾರೆ, ಅವ್ರ ಹತ್ರ ಮಾತಾಡಿ ಕೀ ವಾಪಸ್ ಮಾಡಬೇಕು, ಮತ್ತೊಂದು ಸರಿ ಬರ್ತೀನಿ ಎಂದಳು ಅನು. ಸರಿನಮ್ಮ, ನಿನ್ನ ಮನೆ ಅನ್ಕೋ, ಯಾವಾಗ ಬೇಕಾದರೂ ಬಾ, ನೀನು ತಂದೆ ತಾಯಿ ಇಲ್ಲದೆ ಇರೋ ಒಂಟಿ ಅನ್ಕೋಬೇಡ, ನಾವೇ ನಿನ್ನ ತಂದೆ ತಾಯಿ. ಅಂಶು ಹೇಗೆ ನಮಗೆ ಮಗಳೋ ನೀನು ಹಾಗೇನೆ ಆಯಿತಾ ಎಂದು ಅನುವಿನ ತಲೆ ನೇವರಿಸಿದರು ದಿನಕರ್. ಅಂಶಿಕಾ ಪೃಥ್ವಿ ಕಿವಿಯಲ್ಲಿ, ನಿನ್ನ ಮನೆ ಅನ್ಕೋ ಏನು, ಮುಂದೆ ಅವಳದೇ ಮನೆ, ಮಗಳು ಅಂದ್ಕೊಳ್ಳೋದೇನು, ಸೊಸೆನೂ ಮಗಳ ಸಮಾನ ಅಲ್ವೇನೋ ಪೃಥ್ವಿ ಅಂದಳು. ಪೃಥ್ವಿ ಸುಮ್ಮನೆ ನಿಂತ್ಕೋತೀಯೋ ಇಲ್ವೋ ಎಂದು ಅಂಶಿಕಳ ಕಾಲು ತುಳಿದ. ಅಮ್ಮ ಎಂದು ಕಿರಿಚಿದಳು ಅಂಶಿಕಾ. ದಿನಕರ್ ಏನಾಯಿತು ಮಗಳೇ ಎಂದು ಗಾಬರಿಯಿಂದ ಅಂಶಿಕಾ ಬಳಿ ಬಂದರು. ಏನಿಲ್ಲ ಅಪ್ಪ, ಜಿರಳೆ, ಸಣ್ಣ ಜಿರಳೆ ಬಂತು ಅಷ್ಟೇ ಎಂದಳು ಅಂಶಿಕಾ ಸಂಭಾಳಿಸುತ್ತಾ. ಪೃಥ್ವಿ ನಗುತ್ತಾ, ಅವಳೇ ಡಾನ್ತರ ಆಡ್ತಾಳೆ, ಈಗ ನೋಡು ಅಪ್ಪ ಜಿರಳೆ ಕಂಡ್ರೆ ಹೆದರ್ತಾಳೆ ಅಂತ ನಗ್ತಾ ಇದ್ದ. ಅಂಶಿಕಾ, ಮಗನೇ ನಿನ್ನಿಂದಾನೇ ಆಗಿದ್ದು, ಬಾ ಮನೆಗಿದ್ದಾವೆ ನಿನಗೆ ಎಂದು ಯಾರಿಗೂ ಕೇಳಿಸದ ಹಾಗೆ ಪೃಥ್ವಿಗೆ ಮಾತ್ರ ಕೇಳಿಸೋ ಹಾಗೆ ಬೈದಿದ್ಲು. ಸರಿ ಪೃಥ್ವಿ, ಹೊರಡ್ತೀನಿ ನಾನು, ಬೈಕ್ ತಂದಿದ್ದೀನಿ, ನೀನು ಶಾಪ್ ಕ್ಲೋಸ್ ಮಾಡಿ ಅನುನ PG ಹತ್ರ ಬಿಟ್ಟು ನಿಧಾನಕ್ಕೆ ಬಾ ಎಂದು ಹೇಳಿ ಎಲ್ಲರಿಗೂ ಬಾಯ್ ಎನ್ನುತ್ತಾ ಹೊರಟರು ದಿನಕರ್. ಅವರು ಅತ್ತ ಹೋಗುತ್ತಲೇ, ಕತ್ತೆ, ನೀನೇ ಕಾಲು ತುಳಿದು ಮತ್ತೆ ನನ್ನೇ ಆಡ್ಕೋತೀಯಾ, ಪಾಪ ಅಂತ ಅಪ್ಪ ಹತ್ರ ಹೇಳಿಲ್ಲ ಅಷ್ಟೇ ನಾನು ಎಂದು ಕಿವಿ ಹಿಂಡಿದಳು ಅಂಶಿಕಾ. ಅಯ್ಯಯ್ಯೋ ಬಿಡೆ ಅನು, ಬಿಡಿಸು ಅನು, ಈ ಬಜಾರಿ ಕೈನಿಂದ ನನ್ನ ಬಿಡಿಸು ಅನು ಎಂದು ಕೂಗಿದ ಪೃಥ್ವಿ. ಅಣ್ಣ ತಂಗಿ ಸುದ್ದಿಗೆ ನಾನು ಮಾತ್ರ ಬರಲ್ಲಪ್ಪ, ಈ ಆಟದಿಂದ ನಾನು ಕ್ಯಾನ್ಸಲ್ ಎಂದು ನಗುತ್ತಾ ಶಾಪ್ನಿಂದ ಹೊರಗೆ ಬಂದಳು ಅನು. ಅತ್ತಿಗೆ ಅಂದರೆ ಹೀಗಿರಬೇಕು, ಥ್ಯಾಂಕ್ಸ್ ಅನು ಎಂದು ಕೂಗಿದಳು ಅಂಶಿಕಾ. ಹೇಗೋ ಮಾಡಿ ಅಂಶು ಕೈನಿಂದ ತಪ್ಪಿಸಿಕೊಂಡು ಬಂದ ಪೃಥ್ವಿ, ಏನೇ ನೀನು ಗಂಡನ್ನ ನಡು ನೀರಲ್ಲಿ ಕೈ ಬಿಟ್ಟು ಬರ್ತೀಯಾ ಎಂದು ಅನು ಕೈ ಹಿಡಿದನು. ಅನುವಿಗೆ ಪೃಥ್ವಿ ಬಾಯಿಂದ ಗಂಡ ಎನ್ನುವ ಪದ ಕೇಳಿ ನವಿರಾದ ಕಂಪನ. ಅಂಶಿಕಾ ಬರುವುದನ್ನು ನೋಡಿ ಪೃಥ್ವಿ ಹಿಡಿದುಕೊಂಡಿದ್ದ ಅನುವಿನ ಕೈಯನ್ನು ಬಿಟ್ಟು ಕಾರಲ್ಲಿ ಕೂರಿಸಿ ಶಾಪ್ ಕ್ಲೋಸ್ ಮಾಡೋದಕ್ಕೆ ಅಂತ ಹೋದ. ಶಾಪ್ ಕ್ಲೋಸ್ ಮಾಡಿ ಅಂಶಿಕಾ ಕಾರಲ್ಲಿ ಕೂತ ಮೇಲೆ ತಾನು ಕೂಡ ಕಾರ್ ಹತ್ತಿ ಸ್ಟಾರ್ಟ್ ಮಾಡಿ PG ಕಡೆ ತಿರುಗಿಸಿದ. ಅನುವನ್ನು PGಯಲ್ಲಿ ಬಿಟ್ಟು ಬೆಳಗ್ಗೆ ಬೇಗ ರೆಡಿಯಾಗಿರು, ನಾನು ಬಂದು ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ದ ಪೃಥ್ವಿ.
ಅಂಶಿಕಾಳಿಗೆ ಬಾಯಿ ಹೇಳಲು ನೋಡಿದವಳಿಗೆ ಅವಳು ಆಗಲೇ ನಿದ್ರೆ ಹೋಗಿರುವುದನ್ನು ನೋಡಿ, ಅಂಶು ಮಲಗಿದಾಳೆ, ನೀವು ಹೋಗಿ ಮಲಗಿ, ನಾನು ಕಾಲ್ ಮಾಡ್ತೀನಿ ಅಂದಳು ಅನು. ಪೃಥ್ವಿ ಹತ್ತಿರಕ್ಕೆ ಕರೆದು, ಅದೇನೋ ಹೇಳೋದು ಮರ್ತೆ, ಏನು ಅಂದರೆ ಎನ್ನುತ್ತಾ ಅವಳು ಹತ್ತಿರ ಬರುತ್ತಲೇ ಕೆನ್ನೆಗೆ ಹೂ ಮುತ್ತನಿಟ್ಟು ಐ ಲವ್ ಯು ಅನು ಎಂದ. ಅನು ನಾಚಿ ನೀರಾಗಿ ಒಳಗೆ ಓಡಿದಳು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.